ಲೆಕ್ಕ ನಿರ್ವಹಣೆ ಮಾಡೆಲ್ಗೆ ಸ್ವಾಗತ. ಈಗ ಇದರಲ್ಲಿ ನೀವು ತಿಳಿದುಕೊಳ್ಳುತ್ತಿರುವುದು ಖಾತೆಗಳ ಆರಂಭ ಶುಲ್ಕದ ಬಗ್ಗೆ. ಲಾಗಿನ್ ಆದ ನಂತರ ಎಡಭಾಗದಲ್ಲಿ 6 ಮುಖ್ಯ ಮಾಡೆಲ್ನ ಹೆಸರುಗಳು ತೋರಿಸುತ್ತದೆ. ಮೇಲೆ ಗುರುತಿಸಿದ ಅಕೌಂಟ್ಸ್ ಮೆನುವನ್ನು ಕ್ಲಿಕ್ ಮಾಡಿ. ಲೆಕ್ಕ ನಿರ್ವಹಣೆ ಮಾಡೆಲ್ಗೆ ಸಂಬಂಧಿಸಿದ ಮಾಹಿತಿಯ ಮೆನುಗಳ ಹೆಸರುಗಳು ತೋರಿಸುತ್ತದೆ. ಎಡಭಾಗದಲ್ಲಿ ಕಾಣುವ ಮೆನುಗಳ ಹೆಸರಿನಲ್ಲಿ ಗುರುತಿಸಿದ ಓಪನಿಂಗ್ ಬ್ಯಾಲೆನ್ಸ್ ಅಥವಾ ಆರಂಭ ಶುಲ್ಕನ್ನು ಕ್ಲಿಕ್ ಮಾಡಿ. ಸ್ವಲ್ಪ ನಿರೀಕ್ಷಿಸಿ. ಖಾತೆಗಳ ಹೆಸರುಗಳು ಹಾಗೂ ಆರಂಭ ಶುಲ್ಕನ್ನು ನೀಡಲು ಅನುಮತಿಸುತ್ತದೆ. ಕೆಳಗೆ ಗುರುತಿಸಿದ ಹೊಸ ದಾಖಲಾತಿ ಹೆಸರನ್ನು ಕ್ಲಿಕ್ ಮಾಡಿ. ಖಾತೆಗಳ ಆರಂಭ ಶುಲ್ಕವನ್ನು ನೀಡಲು ಅನುಮತಿಸುತ್ತದೆ. ಮೊದಲಿಗೆ ಖಾತೆಯ ಹೆಸರನ್ನು ಪಟ್ಟಿಯಿಂದ ಆರಿಸಿ. ಗುರುತಿಸಿರುವ ಪಟ್ಟಿಯನ್ನು ಕ್ಲಿಕ್ ಮಾಡಿ. ಪಟ್ಟಿಯಲ್ಲಿ ದಾಖಲಿಸಿದ ಖಾತೆಯ ಹೆಸರುಗಳು ತೋರಿಸುತ್ತದೆ. ಆರಂಭ ಶುಲ್ಕನ್ನು ನೀಡುವ ಖಾತೆಯ ಹೆಸರನ್ನು ಪಟ್ಟಿಯಿಂದ ಗುರುತಿಸಿ ಅಥವಾ ಖಾತೆಯನ್ನು ಕ್ಲಿಕ್ ಮಾಡಿ. ಆರಂಭ ಶುಲ್ಕವನ್ನು ನೀಡುವ ಖಾತೆಯ ಹೆಸರನ್ನು ಪಟ್ಟಿಯಿಂದ ಗುರುತಿಸಲಾಗಿದೆ. ಆರಂಭ ಶುಲ್ಕವನ್ನು ಬರೆಯಿರಿ. ಆರಂಭ ಶುಲ್ಕವನ್ನು ಬರೆಯಲಾಗಿದೆ. ಆರಂಭ ಶುಲ್ಕವನ್ನು ವಿಧಾನದ ಪಟ್ಟಿಯಿಂದ ಆರಿಸಿ. ಗುರುತಿಸಿರುವ ಪಟ್ಟಿಯನ್ನು ಕ್ಲಿಕ್ ಮಾಡಿ. ಪಟ್ಟಿಯಲ್ಲಿ 2 ವಿಧಾನದ ಹೆಸರುಗಳನ್ನು ತೋರಿಸುತ್ತದೆ. ಪಟ್ಟಿಯಿಂದ ವಿಧಾನದ ಹೆಸರನ್ನು ಗುರುತಿಸಿ ಅಥವಾ ವಿಧಾನವನ್ನು ಕ್ಲಿಕ್ ಮಾಡಿ. ಪಟ್ಟಿಯಿಂದ ವಿಧಾನದ ಹೆಸರನ್ನು ಗುರುತಿಸಲಾಗಿದೆ. ಖಾತೆಯ ಆರಂಭ ಶುಲ್ಕ ನೀಡಿದ ನಂತರ ಉಳಿಸಲು ಗುರುತಿಸಿದ ಹೆಸರನ್ನು ಕ್ಲಿಕ್ ಮಾಡಿ. ಖಾತೆಯ ಆರಂಭ ಶುಲ್ಕ ಉಳಿಸಲಾಗಿದೆ.